ಮಾಡೋದಕ್ಕೆ ನಿಮಗೆ ಒಂದು ಬಿಳಿಯ ಹಾಳೆ ಬೇಕಾಗುತ್ತೆ, ಮತ್ತು ಒಂದು ಪೆನ್ ಬೇಕಾಗುತ್ತೆ, ಮತ್ತು ಅವರ ಹೆಸರು ಸಾಕು ಸ್ನೇಹಿತರೆ. ಮೊದಲಿಗೆ ಈ ಬಿಳಿಯ ಹಾಳೆಯ ಮೇಲೆ ಏನು ಮಾಡಿ ಅಂದರೆ ನಿಮಗೆ ಒಂದು ಮಂತ್ರ ಕೊಡ್ತೀನಿ. ಆ ಮಂತ್ರ ನೋಡಿ ಸ್ನೇಹಿತರೆ, ಮಂತ್ರ ಬಂದು ಓಂ ಪ್ರೇಂ ಹಮುಕಿ ವಶಂ ಓಂ ನಮಃ. ಮಂತ್ರ ನೋಡಿ ಸ್ನೇಹಿತರೆ, ಓಂ ಪ್ರೇಂ ಅಮುಕಿ ವಶಂ ಓಂ ನಮಃ. ಈ ರೀತಿ ಮಂತ್ರನ ಫಸ್ಟು ಬರಿಬೇಕಾಗುತ್ತೆ ಸ್ನೇಹಿತರೆ. ಮಂತ್ರ ಬರೆದ ಆದ ಮೇಲೆ ಒಂದು ಬಾಕ್ಸ್ ಹಾಕಿ ಸ್ನೇಹಿತರೆ. ಯಾವುದೇ ರೀತಿ ಉಲ್ಟಾ ಸೀದಾ ಮಾಡಬೇಡಿ. ಇಲ್ಲಿ ನಾನು ಏನು ಬರೀತಾ ಇದ್ದೀನೋ ಆ ರೀತಿಯಲ್ಲಿ ನೀವು ಬರಿಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಓಂ ಅಂತ ಹಾಕಿ, ಇಲ್ಲಿ ಓಂ ಹಾಕಿ, ಇಲ್ಲಿನೂ ಓಂ, ಇಲ್ಲಿನೂ ಓಂ. ಈ ಜಾಗದಲ್ಲಿ ನೀವು ಪುರುಷ ಮಾಡ್ತಾ ಇದ್ರೆ ಸ್ತ್ರೀ ಹೆಸರು, ಇಲ್ಲವೇ ಸ್ತ್ರೀ ಮಾಡ್ತಾ ಇದ್ರೆ ಪುರುಷ ಹೆಸರು, ಪುರುಷ ಮಾಡ್ತಾ ಇದ್ರೆ ಸ್ತ್ರೀ ಹೆಸರು ಹೀಗೆ ಬರಿಬೇಕಾಗುತ್ತೆ. ಇಲ್ಲಿ 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 ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ. ಯಾರು ಈ ಕ್ರಿಯೆನ ಮಾಡ್ತಾ ಇದ್ದೀರೋ ಅವರು ನಿಮ್ಮ ಹೆಸರನ್ನು ಬರಿಬೇಕಾಗುತ್ತೆ. ನಿಮ್ಮ ಹೆಸರು ಈ ರೀತಿಯಾಗಿ ಬರೆದು ನೋಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿಯಾಗಿ ಬರೆದು ಈ ಪೇಪರ್ನ ಫೋಲ್ಡ್ ಮಾಡಿಬಿಡಿ. ಫೋಲ್ಡ್ ಮಾಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ನಿಮ್ಮ ಬಲಗೈಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಆ ಮಂತ್ರ ಏನಿದೆ ಅದು ಓಂ ಪ್ರೇಮ್ ಅಮುಕಿ, ಅಮುಕಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನು ಸೇರಿಸ್ತಾ 21 ಸಾರಿ ಮಂತ್ರ ಪಠನೆ ಮಾಡಿ. ಓಂ ಪ್ರೇಮ್ ಅಮುಕಿ ವಶಂ ಓಂ ನಮಃ. ಈ ರೀತಿಯಾಗಿ ಮಾಡಿ ಆದಮೇಲೆ ಈ ಬಿಳಿಯ ಹಾಳೆಗೆ 3 ಸಾರಿ ಅಭಿಮಂತ್ರಿಸಿ ಎಂದು ಅಭಿಮಂತ್ರಿಸಿ ಆದ ಮೇಲೆ ಈ ಬಿಳಿಯ ಹಾಳೆಯನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಸಾಕು ಸ್ನೇಹಿತರೆ, ಅವರು ನಿಮಗೆ ವಶೀಭೂತರಾಗ್ತಾರೆ. ಇದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಮಾಡಿ ಖಂಡಿತ.